ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಒಳ್ಳೆಯ ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನಾವೀಗ ಒಂದು ಪ್ಯಾಕೆಟಲ್ಲಿ ಏನಾದರೂ ದಿನಸಿಗಳು ತಂದಿರ್ತೀವಿ ಅಥವಾ ಸಿರಿಧಾನ್ಯಗಳು, ಅವೆಲ್ಲ ನಮಗೆ ಎಷ್ಟು ಯೂಸ್ ಮಾಡಿದ್ಮೇಲೆ ಒಂದು ಕೆ ಜಿಲಿ ಒಂದು ಅರ್ಧ ಕೆ ಜಿ ಮಾಡೋಂಗಿರುತ್ತೆ, ಮತ್ತು ಇನ್ನು ಅರ್ಧ ಉಳ್ಕೊಳತ್ತಲ್ವ, ಅದು ಹಂಗೆ ಇಟ್ಟರೆ ಎಲ್ಲ ಪ್ಯಾಕೆಟ್ ಹೊಡೋದ್ರಿಂದ ಚೆಲ್ಲೋಗುತ್ತೆ ಅಂತ ನೋಡಿ. ಈ ರೀತಿ ನಾನು ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಆ ರೀತಿ ಮಾಡಿದ್ರೆ ಯಾವತ್ತೂ ಚೆಲ್ಲೋಗಲ್ಲ, ಮತ್ತು ಅದ್ರ ಜೊತೆಗೆ ಯಾವುದು ಹುಳಗಳು ಕೂಡ ಸೇರ್ಕೊಳ್ಳಲ್ಲ. ಈ ರೀತಿಯಾಗಿ ಒಂದು ಪೆನ್ ಕ್ಯಾಪ್ ತಗೊಂಡು ಈ ರೀತಿ ಮಾಡಿದ್ರೆ ಅದು ಪೆನ್ ಕ್ಯಾಪ್ಗಳಿರುತ್ತವಲ್ಲ ಅದನ್ನು ಹಾಕಿದ್ರೆ ಸಾಕು. ಮತ್ತು ಎರಡನೇ ಟಿಪ್ಸ್ ಬಂದು, ನಾವು ಕುಕ್ಕರು ಯಾವಾಗಲೂ ನೀರು ಸುರಿಯುತ್ತೆ ಅಥವಾ ವಿಸಲ್ ಕೂಗಲ್ಲ ಅಂತಂದರೆ ಈ ಥರ ಫ್ರೀಝರಲ್ಲಿ ಇಟ್ಬಿಡಬೇಕು. ಬೆಲ್ಟು ಫ್ರೀಝರಲ್ಲಿಟ್ಟರೆ ಅದು ತುಂಬ ದಿನ ಬಾಳಿಕೆನೂ ಬರುತ್ತೆ. ಮೂರನೇ ಟಿಪ್ಸ್ ಬಂದು, 1 ಸ್ಪೂನು ಅರಿಶಿಣ ಹಾಕೊಂಡಿದ್ದೀನಿ. ಇಲ್ಲಿ ವೀಲ್ ಪೌಡರ್ ಹಾಕತ್ತಾಯಿದ್ದೀನಿ, ವಾಷಿಂಗ್ ವೀಲ್ ಪೌಡರ್ ಹಾಕತ್ತೀನಿ. ಅದರ ಬದಲು ನೀವು ಲಿಕ್ವಿಡ್ ಕೂಡ ಹಾಕೋಬೋದು, ವಿಮ್ ಜೆಲ್ ಕೂಡ ಹಾಕೋಬೋದು. ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಹಾಕೊಂಡಿದ್ದೀನಿ. ನಾವು ತಾಮ್ರ ಚಂಬು ನೀರು ಕುಡಿಯೋಕ್ಕೆ ಅಂತ ಯೂಸ್ ಮಾಡ್ತಾ ಇರ್ತೀವಿ. ಅದು ಪ್ರತಿದಿನ ನಾವು ಹುಣಸೆಹಣ್ಣು ಹಾಕೊಂಡು ತೊಳೆಯೋಕ್ಕಾಗಲ್ಲ. ಅದರಿಂದ ಈ ಥರ ಲಿಕ್ವಿಡ್ ಮಾಡಿ ಇಟ್ಕೊಂಡ್ರೆ ಇದೊಂದು ಸ್ವಲ್ಪ ಹಾಕಿ ತೊಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅದು ಅದರಲ್ಲಿ ನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕು ಕೂಡ ಕಡಿಮೆ ಆಗುತ್ತೆ. ನಾನು ಇಲ್ಲಿ ಅಡುಗೆ ಸೋಡಾ 1 ಸ್ಪೂನು ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಲಿಕ್ವಿಡು ರೆಡಿ ಆಗುತ್ತೆ. ಇದನ್ನು ಈ ಥರ ಚಂಬು ನೋಡಿ ಈ ರೀತಿಯಾಗಿರುತ್ತಲ್ಲ, ಇದು ಒಳಗಡೆನೂ ಕೂಡ ಅಷ್ಟೇ ಕರೆಯಾಗಿರುತ್ತೆ, ಅದನ್ನೆಲ್ಲ ಹೋಗಿಸುತ್ತೆ. ಈ ಥರ ಈ ಲಿಕ್ವಿಡ್ ಮಾಡಿ ಇಟ್ಕೊಂಡ್ರೆ ನಾವು ಒಂದು ಸ್ವಲ್ಪನೇ ಹಾಕಿ ಉಜ್ಬೋದು ನೋಡಿ. ಈ ಥರ ಉಜ್ಜಿದ್ರೆ ತುಂಬ ಚೆನ್ನಾಗಿ ಫ್ರೆಂಡ್ಸ್. ಈ ಟ್ರಿಕ್ ಇಷ್ಟ ಆಗಿದರೆ ಲೈಕು ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲಿಕ್ವಿಡಿಂದ ದೇವ್ರ ಸಾಮಾನು ಕೂಡ ತೊಳ್ಕೊಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಹೊಳೆಯುತ್ತೆ. ಈ ರೀತಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗೂ ಇದೆ, ಅಷ್ಟು ಉಜ್ಜಂಗೆ ಇರಲ್ಲ. ಸಿಂಪಲ್ಲಾಗಿ ಹಾಕಿ ಈ ಥರ ಬ್ರಷ್ ಮಾಡಿದ್ರೆ ಸಾಕು ನೋಡಿ, ಇಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ಒಂದು ಲಿಕ್ವಿಡ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ದೇವ್ರ ಸಾಮಾನು ಕೂಡ ಚೆನ್ನಾಗಿ ತೊಳ್ಕೊಬೋದು ಇದರಲ್ಲಿ. ಇವಾಗ 4ನೇ ಟಿಪ್ ಬಂದು, ಬಾಟಲ್ ಹಂಗೆ ಓಪನ್ ಮಾಡಿ ಇಟ್ಟರೆ ಯೂಸ್ ಮಾಡದೆ ಇಟ್ಟರೆ ಸ್ಮೆಲ್ಲೆಲ್ಲ ಬರುತ್ತಲ್ವ, ಎಷ್ಟೇ ನಾವು ತೊಳೆದಿದ್ರೂ ಅದೊಂಥರ ಸ್ಮೆಲ್ ಬಂದಿರುತ್ತೆ. ಅದಕ್ಕೆ ಈ ಥರ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮುಚ್ಚಿಟ್ರೆ ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಜೀರಿಗೆ ಇಲ್ಲ ಅಂತಂದರೆ ಈ ಥರ ಏಲಕ್ಕಿ ಕೂಡ ಹಾಕಿ ಇಡ್ಬೋದು. ಇದು ಕೂಡ ತುಂಬಾ ಸ್ಮೆಲ್ಲು ಚೆನ್ನಾಗಿರುತ್ತೆ. ಮಾರನೇ ದಿನ ಓಪನ್ ಮಾಡಿ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ. ನಾವು ಮತ್ತು 5ನೇ ಟಿಪ್ ಬಂದು, ನಾವು ಟ್ರಾವೆಲಿಂಗ್ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ನಾವು ವಾಟರ್ ಬಾಟ್ಲು ಯೂಸ್ ಮಾಡ್ತಿರ್ತೀವಿ. ವಾಟರ್ ಬಾಟ್ಲು ವ್ಯಾನಿಟಿ ಬಾಗಲ್ಲಿ ನಿಂತ್ಕೊಳ್ಳಲ್ಲ. ಅದಕ್ಕೆ ಒಂದು ಟ್ರಿಕ್ ಏನಂತಂದರೆ ನೋಡಿ, ಎಷ್ಟೇ ನಾವು ಚೆನ್ನಾಗಿ ಇಟ್ಕೊಂಡ್ರೂ ಅದು ಬಿದ್ದೋಗುತ್ತೆ. ಅದಕ್ಕೆ ಈ ಥರ ಯೂಸ್ಫುಲ್ಲಾಗಿ ಒಂದು ಟ್ರಿಕ್ ಅಂತೆ, ಒಂದು ರಬ್ಬರ್ ಬ್ಯಾಂಡ್ ತಗೋಬೇಕು ಮತ್ತು ಒಂದು ಬಟ್ಟೆ ಸೇಫ್ಟಿ ಪಿನ್ ತಗೋಬೇಕು. 2 ಹಾಕಿ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿದ ತಕ್ಷಣ ಈ ರಬ್ಬರ್ ಬ್ಯಾಂಡಿಂದ ಬಾಟಲ್ನ ಈ ರೀತಿ ಕಟ್ಟಿದ್ರೆ ಅದು ಬಿದ್ದೋಗಲ್ಲ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಆಗಿದೆ ಅನ್ಕೋತೀನಿ ಮತ್ತು ಯೂಸ್ಫುಲ್ಲು ಆಗುತ್ತೆ. ಆದಷ್ಟು ಕಮೆಂಟು, ಲೈಕು, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ಥರ ಯೂಸ್ಫುಲ್ ಟಿಪ್ಸ್ಗೊಂದಿಗೆ ಮತ್ತೆ ವಿಡಿಯೋದಲ್ಲಿ ಸಿಗೋಣ. ಲೈಕು ಕಮೆಂಟ್ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.